ಧರ್ಮವಾಗಿ ಬಿರುಕು ಬಿಟ್ಟ ಧರಣಿಗೆ ಮಳೆಯ ಕೊಡದೆ ಹೋದೆ ಏಕೆ ನಂಬಿದವರ ಊರಿಗೆ ಆವೇಶದಮ್ಮ 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 ಪೂಜೆ ಪೂಜೆ ನೈವೇದ್ಯ ಪೂಜೆ ಉಕ್ಕಿ ಹರಿವ ನೆಲೆಯ ನೈವೇದ್ಯ ಪೂಜೆ ಉಕ್ಕಿ ಹರಿವ ನೆಲೆಯ ಬಾಸ ಏಕೆ ಬಿಗಿದೆ ಕೊರಳಿಗೆ ನಾಳೆ ಎನ್ನುವುದೆಲ್ಲಿ ಉಂಟು ಒಳ್ಳೆಯ ಹೊಂಟ ಮಂದಿಗೆ ಆವೇಶದಮ್ಮ 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 ನಿನ್ನನ್ನೇ ತಾಯಿ ಅಂತ ಪೂಜೆ ಮಾಡಿದವ್ ನಾವು. ಈ ಬದುಕು ನೀನ್ ಕೊಟ್ಟಿದ್ದು ಅಂತ ಬದುಕ್ದವ್ ನಾವು. ಈ ನಿನ್ ಮಕ್ಕಳ ಬದುಕ್ನ ಹಿಂಗ್ಯಾಕೆ ಮೂರಾ ಬಟ್ಟೆ ಮಾಡ್ಬಿಟ್ಟೆ ತಾಯಿ. ಏನು ಅರಿಯದ ಹೊಸ ಗೂಸ್ಗೆ ಹಾಲ್ ಸಿಕ್ಕಂಗ್ ಮಾಡಿ ಹರೆ ಹೈಕ್ಲಿಗೆ ದುಡಿಮೆ ಇಲ್ಲ, ಮುದಿ ಕುರಳಿಗೆ ನೆಮ್ಮದಿ ಇಲ್ಲ. ಊರಿನ ಜನಗಳು ಸರಣಾಗಿ ಕೇಳಿದ್ದು ಕೊಡೋ ನಮ್ಮವ್ವ ಆವೇಶದಮ್ಮಂಗ್ ಯಾಕೆ ಕೋಪ ಅಂತ ತಿಳಿದೆ ಮಳೆ ಬೆಳೆ ಇಲ್ದೆ ಗುಳೆ ಉಂಟೈತೆ. ಕುಡಿಯಕ್ಕೆ ಹನಿ ನೀರಿಲ್ಲ, ಜಾನುವಾರುಗಳು ಮೂಳೆ ಚಕ್ಲ ಆಗೋಗವೆ. ನಮ್ಮವ್ವ ಮೂಳೆ ಚಕ್ಲ ಆಗೋಗವೆ. ಯಾಕವ್ವ ಈ ಕೋಪ, ಯಾಕವ್ವ ಈ ಆವೇಶ? ಓ ಓ ಓ ಈಗ ಈಗ ಎಚ್ಚರಾಯ್ತಾ ನನ್ನ ಮಕ್ಕಳ ಈ ಒಬ್ಬನಿಕಿನ ದೈವ ಬೇರೆ ಬೇಕೆಂದ್ರು ನಿಮಗೆ ಮೂರು ದೇವತೆ ಅಂದ್ರೆ ಅಷ್ಟು ಸಲೀಸಾಗುತ್ತಾ ನಮ್ಗೆ ಬೇಕು ಅಂದಾಗ ಬೇಕು ಬೇಡ ಅಂದಾಗ ಬೇಡವಾ ಅಲ್ಲಿ ಒತ್ಕೊಂಡು 19 ಜಾರಿಗಾಡ್ ಬಿದ್ದು ಸೋತು ಶರಣಾಗಿ ಈಗ ಈಗ ನನ್ನ ತಗೊಂಡ್ರ ನೀವು ನನ್ನ ಶಕ್ತಿ ಏನು ನನ್ನ ಯುಕ್ತಿ ಏನು ನನ್ನ ಯೋಕ್ತಿ ಏನು ಈಗ ಈಗ ನಿಮಗೆ ಅರ್ಥ ಆಯ್ತಾ ಈ ಅವ್ವ ಮರ್ತು ಮಳೆ ಬರ್ಲಿ ಅಂತ ಡಾಕ್ಟರ್ ಮದುವೆ ಮಾಡಿಸ್ತೀರಾ ನೀರ್ ಸುರಿಲಿ ಅಂತ ಕತ್ತೆಗೆ ಮೆರವಣಿಗೆ ಮಾಡಿಸ್ತೀರಾ ಈ ಅವ್ವ ಅವ್ಳಿಗೆ ಇಷ್ಟ ಆಗೋ ಮುಂದೆ ನೋಡಿದ್ರೆ ಎಲ್ಲ ಸರಿ ಹೋಗ್ತದಲ್ಲ ಜ್ಞಾನ ಬೇಡ ಮದುವೆ ಮಾಡ್ರ ಯವ್ವ ನೀನೇ ಹಿಂಗಂದ್ರೆ ಹಿಂಗವ್ವ. ನಿನ್ ಮಕ್ಕಳು ಮಾಡಿ ತೆಪ್ಪು ಅನ್ಕೊಂಡು ಹೊಟ್ಟೆಗೆ ಹಾಕೋತಾಯಿ. ನಮ್ಮನ್ನೆಲ್ಲ ಕ್ಷಮಿಸುತ್ತಾಯಿ ಕ್ಷಮಿಸುತ್ತಾಯಿ. ಕುಡಿಯಕ್ಕೆ ಹನಿ ನೀರಿಲ್ಲ ತಾಯಿ. ಜನ ಜಾನುವಾರುಗಳಿಗೆ ಊಟ ಇಲ್ಲ ತಾಯಿ. ಬಸ್ರೂರು ಬಾಣಂತಿರು ಜೀವ ಗಟ್ಟಿ ಇಟ್ಕೊಂಡು ಬದುಕ್ತಾವ್ರೆ ತಾಯಿ, ಬದುಕ್ತಾವ್ರೆ. ಬಾಳು ನಿಂದೆ ಬದುಕು ನಿಂದೆ. ಕಾದ್ರು ಸಿ ಕೊಂದ್ರು ಸಿ ಕಾಪಾಡು ನಮ್ಮವ್ವ, ಕಾಪಾಡು. ನನ್ ಶಕ್ತಿ ಮತ್ತು ಮೆರೆದವ್ರಿಗೆ ನನಗೆ ಸುಮ್ಮನೆ ಬಿಟ್ಟು ಬಿಟ್ಟೆನಾ ಅಷ್ಟೇ ಅಲ್ಲ ಮಕ್ಕಳ. ಈಗ ಬರೀ ಬಿಸಿಲು ಬೆಂಕಿ ನಾವು ಉಳಿದ್ರೆ ಕೆಂಡ 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 ಮಳೆ ಸುರಿತೈತೆ. ಹುಷಾರ್ ತಾಯಿ, ಹುಲು ಮನ್ಸರು ತಾಯಿ, ತಪ್ಪು ಮಾಡೋರೆ ತಾಯಿ. ಇವಾಗ ಅವರೇ ನಿಂತಾವ ಸರಳು ಬಂದವ್ರೆ ನೋಡು ತಾಯಿ. ಬಿಸಿಲು ಬೆಂಕಿ ಕಾಯಿಲೆ ಕಸಾಲೆ ಎಲ್ಲದಕ್ಕೂ ನಮ್ಮವ್ವನೇ ಕಾರಣ ಅಂತ ನೋಡು ತಾಯಿ. ಊರ್ ಮಂದಿ ಎಲ್ಲ ಸೇರಿ ಆವೇಶದಮ್ಮಂಗೆ ಜಾತ್ರೆ ನಡೆಸ್ತವ್ರೆ ತಾಯಿ, ಜಾತ್ರೆ ನಡೆಸ್ತವ್ರೆ. ಜಾತ್ರೆ ನಡಲಿ ನಡಲಿ ಉತ್ಸವ ನಡಲಿ. ಈಗಾದ್ರೂ ಗೊತ್ತಾಯ್ತಾ ಈ ಅವನ ಪಾಪ ಏನು ಅಂತ ನಿಮ್ಗೆ? ಹೌದು ತಾಯಿ, ಹೌದು. ಸಾಂತಳಾಗು ತಾಯಿ, ಸಾಂತಳಾಗು. ಊರ್ ಮಂದಿ ಎಲ್ಲದೂ ಒಂದೇ ಪ್ರಶ್ನೆ ತಾಯಿ, ಮಳೆ ಯಾವಾಗ ಬರುತ್ತೆ ಅಂತ. ಮಳೆ ಇಲ್ದೆ ಬಿಸಿಲು ಬೆಂಕಿಗೆ ನೆಲ ಎಲ್ಲ ಬಿರ್ಕು ಬಿಟ್ಟೈತೆ ತಾಯಿ. ಮಳೆ ಕೊಡು ತಾಯಿ, ಕೇಳು ಮಳೆ ಕೊಡು ತಾಯಿ, ಮಳೆ ಕೊಡು. ಮಳೆ 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 ಬೇಕಾ ನಿಮ್ಗೆ? ಮಳೆ ಕರೀರಿ ಆ ವರ್ಣನ, ಕರೀರಿ ಆ ವರ್ಣನ. ಅವ್ವ ಕರೀತಾಳೆ ಅಂತ ಹೇಳಿ ಆಗ ಅವನೇ ಬರ್ತಾನೆ. ಮಳೆನೂ ಬರ್ತೈತೆ, ಬೆಳೆನೂ ಬೆಳಿತೈತೆ. ಚಿಂತೆ ಮಾಡಬೇಡಿ. ನಂಗೀಗ ಆರ್ತಿ ನೈವೇದ್ಯ, ಆರ್ತಿ ನೈವೇದ್ಯ, ಆರ್ತಿ
ತುಳಸಿ, ನೆರೆ ಬರ್ತಾ ಇದೆ. ಅಯ್ಯೋ, 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 ಮಳೆ ತುಳಸಿ, ಮಳೆ ತುಳಸಿ. ಆದರದು ಆ ಮಳೆ ಎಂಬುದು ಸಡಗರವಾಗಿರಲಿಲ್ಲ. ಓರೆಂದು ಸುರಿಯುವ ಮಳೆಗೆ ನದಿಗಳು ಮೈ ದೊಂಬಿ ಹುಚ್ಚೆದ್ದು ಹರಿದವು. ಬಣ್ಣ ನೀಗಿ ಬಾಳ ಬಟ್ಟೆಯನ್ನೇ ಹರಿದವು. ಯಾವುದೇ ಅಡೆತಡೆ ಇಲ್ಲದೆ ನುಗ್ಗಿದ ಪ್ರವಾಹವು ಹೊಲದ ಬೆಳೆಯನ್ನು ಬದುಕಿನ ಸೆಲೆಯನ್ನು ನಾಶ ಮಾಡಿತ್ತು. ಹೀಗೆ ಜನ ಜಾನುವಾರುಗಳಿಗೆ ಕಂಟಕಪ್ರಾಯವಾಗಿದ್ದ ಈ ಜಲಪ್ರಳಯವನ್ನು ಕಟ್ಟಿಹಾಕಲು ಕಟಿಬದ್ಧರಾದವರು ಯಾರು? ಕುಪಿತಳಾದ ಕಾವೇರಿಗೆ ಒಡ್ಡು ಕಟ್ಟಿ ಅವಳನ್ನು ಶಾಂತವಾಗಿಸುವಂತ ಚಿತ್ತಾರಿಸಿದ ಆ ದೂರದೃಷ್ಟಿಯ ನಾಯಕನಾದವರು ಯಾರು? ಅಪ್ಪಳಿಸಿದರೆಗೆ ಭಕ್ತರೆಲ್ಲ ಭುವಿಗೆ ಅಪ್ಪಳಿಸಿದರೆಗೆ